ಇಫ್ ಎನ್ ಆ್ಯಂಟ್ ಹ್ಯಾಪನ್ ಟು ಮೂವ್ ಇನ್ ಅ ಸರ್ಕ್ಯುಲರ್ ಪಾತ್ ಫ್ರಮ್ ಎ ಟು ಬಿ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಕ್ಲಾಕ್ ವೈಸ್ ಅಂತ ಹೇಳಿದ್ರೆ ಹೇಗೆ? ಈಗ ಈಗ ಮೊದಲಿಂದ ಎರಡನೇದಲ್ವಾ? ದಿಸ್ ಇಸ್ ಯೋರ್ ಕ್ಲಾಕ್ ವೈಸ್. ಎ ಟು ಬಿ ಅಂತ ಹೇಳಿದ್ರೆ ಎ ಇಲ್ಲಿದೆ, ಬಿ ಅಲ್ಲಿದೆ. ಸೊ ಹೀಗೆ ಹೋಗ್ತಾ ಇದೆ, ಹೀಗೆ ಹೋಗಿ ಇಲ್ಲಿಗೆ ಹೋಗ್ತಾ ಇದೆ. ಇದರ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿಯಬೇಕಂತೆ. ನೋಟ್ ಆ್ಯಂಗಲ್ ಎ ಒ ಬಿ ಇಸ್ 90 ಡಿಗ್ರಿ. ಎ ಒ ಬಿ ದಿಸ್ ಇಸ್ 90 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ಹೇಗೆ ಉಪಯೋಗ ಬರುತ್ತೆ ಯೋಚನೆ ಮಾಡಿ. ಸೊ ಮೊದಲನೇದಾಗಿ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಆರ್ಕ್ ಲೆಂತ್. ಯಾಕಂತ ಹೇಳಿದ್ರೆ ಇರುವೆ ಆ ಸರ್ಕ್ಯುಲರ್ ಪಾತ್ ಮೇಲೆ ನಡೀತಿದೆಯಲ್ಲ, ಹಾಗಾಗಿ ಆರ್ಕ್ ಲೆಂತ್ ತೊಗೊಬೇಕು ನಾವು. ಆರ್ಕ್ ಲೆಂತ್ ಎ ಬಿನ ಇಲ್ಲ ಅಂತ ಹೇಳಿದ್ರೆ ಎ ಸಿ ಬಿನ ಎ ಸಿ ಬಿ ಅಲ್ವಾ? ಎ ಸಿ ಬಿ. ಇವಾಗ ಇಷ್ಟುದ್ದ ಅಂದರೆ ಇಷ್ಟುದ್ದ ಇದೆ ಅಂತ ಹೇಳಿ ಹೇಗೆ ಕಂಡುಹಿಡಿಯೋದು? ವಿತ್ ದ ಹೆಲ್ಪ್ ಆಫ್ ಪ್ರೊಪೋರ್ಷನಾಲಿಟಿ ಕಾನ್ಸೆಪ್ಟ್. ಆ್ಯಂಗಲ್ ಮತ್ತು ಲೆಂತ್ ಇನ್ ಸೆಂಟಿಮೀಟರ್, ಯಾಕಂತ ಹೇಳಿದ್ರೆ ಇದು ಸೆಂಟಿಮೀಟ್ರಲ್ಲಿದೆ. ಆ್ಯಂಗಲ್ 360 ಡಿಗ್ರಿ ಆ್ಯಂಗಲ್ ಆಯಿತು ಅಂತ ಹೇಳಿದ್ರೆ ಇಲ್ಲಿಂದ ಶುರು ಮಾಡ್ಕೊಂಡು ವಾಪಸ್ ಇಲ್ಲೇ ಬಂದರೆ ಅದು ಎಷ್ಟು ಉದ್ದ ಆಗುತ್ತದೋ? 2πr. ಏನಕ್ಕೆ ಹೇಳಿ? ಏನಕ್ಕಂತ ಹೇಳಿದ್ದು ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಲ್ವಾ? ಒಂದು ಪೂರ ರೌಂಡ್ ಹೊಡಿತು ಅಂತ ಹೇಳಿದ್ರೆ ಇಟ್ ಹಸ್ ವಾಕ್ಡ್ ಅ ಲೆಂತ್ ಆಫ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಅದೇ ಇವಾಗ ಇದೆಷ್ಟು ಆ್ಯಂಗಲ್ ಇದು? 270 ಡಿಗ್ರಿ. ಏನಕ್ಕೆ ಹೇಳಿ? ಇದು ಪೂರ 360 ಮೈನಸ್ 90 ವಿಲ್ ಗಿವ್ ಯು 270 ಡಿಗ್ರಿ. ಇದು 90 ಡಿಗ್ರಿ, ಇವೆರಡು ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ 360 ಡಿಗ್ರಿ. ಹಾಗಾಗಿ ಇದು 270. ಈ ಲೆಂತ್ ಬಂದು ಎಕ್ಸ್. ಸೊ ಇವಾಗ ಏನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಇಂಟು 360 ಇಸ್ ಈಕ್ವಲ್ ಟು 270 ಇಂಟು 2πr. ಎರಡು ಕಡೆನೂ 360 ಡಿಗ್ರಿ ಡಿವೈಡ್ ಮಾಡಿ, ಇದು 1 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ 0 9 3 9 4 3/4 ಇಂಟು 2 ಇಂಟು 22/7 ಇಂಟು ರೇಡಿಯಸ್ 4 ಕೊಟ್ಟಿದ್ದಾರೆ ಇಲ್ಲಿ. ಸೊ 4 ಕಟ್ ಮಾಡಿ 6 22 ಇಸ್ 132/7 ಸೆಂಟಿಮೀಟರ್. ಯೂನಿಟ್ ಮರಿಬೇಡಿ, ಗೊತ್ತಾಯ್ತಾ? ದಿಸ್ ಇಸ್ ವಿತ್ ದ ಐಡಿಯಾ ಆಫ್ ಪ್ರೊಪೋರ್ಷನಾಲಿಟಿ. ಪ್ರೊಪೋರ್ಷನಾಲಿಟಿ ಉಪಯೋಗಿಸ್ಕೊಂಡು ಆಸ್ ಪರ್ ಪ್ರೊಪೋರ್ಷನಾಲಿಟಿ ಈ ಕಾನ್ಸೆಪ್ಟ್ನ ಉಪಯೋಗಿಸ್ಕೊಬೋದು ನಾವು. ಕೊನೆಯದಾಗೇನು? ಡಿಸ್ಪ್ಲೇಸ್ಮೆಂಟ್ ಹೇಗೆ ಕಂಡುಹಿಡಿಯೋದು? ಡಿಸ್ಪ್ಲೇಸ್ಮೆಂಟ್ ಇಸ್ ದ ಶಾರ್ಟೆಸ್ಟ್ ಪಾತ್. ಡಿಸ್ಪ್ಲೇಸ್ಮೆಂಟ್ ಬಿಟ್ವೀನ್ ಎ ಆ್ಯಂಡ್ ಬಿ ಇಸ್ ನಥಿಂಗ್ ಬಟ್ ದ ಡಿಸ್ಟೆನ್ಸ್ ಫ್ರಮ್ ಎ ಟು ಬಿ ಅಷ್ಟೇ. ಅ ಸಿಂಗಲ್ ಲೈನ್ ಸೆಗ್ಮೆಂಟ್ ಕನೆಕ್ಟಿಂಗ್ ಎ ಟು ಬಿ. So it is the length of the line segment AB. So AB square is equal to AO square plus OB square. ಹೇಗೆ ಹೇಳ್ಬೋದು ಇದನ್ನ? ಏನಕ್ಕೆ ಹೇಳಿದೆ? ಹೇಗೆ ಕಂಡುಹಿಡ್ತಾ ಇದನ್ನು? ಇನ್ ಟ್ರಯಾಂಗಲ್ ಒ ಎ ಬಿ, ಈ ಟ್ರಯಾಂಗಲಲ್ಲಿ ಆ್ಯಂಗಲ್ O ಇಸ್ 90 ಡಿಗ್ರಿ ಅಲ್ವಾ? ಹಾಗಾಗಿ ಆಸ್ ಫರ್ ಪೈಥಾಗೋರನ್ ಥಿಯರಮ್ ಇದನ್ನು ಕನ್ಕ್ಲೂಡ್ ಮಾಡ್ಬೋದು. ಎ ಒ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ ಆ್ಯಂಡ್ ಯೂಸಿಂಗ್ ಪೈಥಾಗೋರಿಯನ್ ಥಿಯರಮ್. ಸೊ ಇದರಿಂದ ನಾವು ಏನು ಹೇಳ್ಬೋದು? ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಒ ಸ್ಕ್ವೇರ್ ಪ್ಲಸ್ ಒ ಬಿ ಸ್ಕ್ವೇರ್ ಅಂತ ಹೇಳ್ಬೋದು. ಸೊ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಸೊ ಈ 4 ವ್ಯಾಲ್ಯೂ ಎಲ್ಲಿಂದ ಬಂತು ನನಗೆ? ಏನಕ್ಕೆ ಅಂತ ಹೇಳಿದ್ರೆ ಒ ಎ ಮತ್ತು ಒ ಬಿ ದೇ ಆರ್ ರೇಡಿಯಸ್. ಹಾಗಾಗಿ ವಿ ಕ್ಯಾನ್ ಕನ್ಕ್ಲೂಡ್ ದಿಸ್. ಸರಿನಾ? ಸೊ ಇದನ್ನು ಏನಿದ್ರು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ 4 ಸ್ಕ್ವೇರ್. ಇವಾಗ ನಾನು ಎರಡು ಕಡೆನೂ ಸ್ಕ್ವೇರ್ ರೂಟ್ ತೊಗೊತಾ ಇದ್ದೀನಿ.
ಎ ಬಿ ಹೋಲ್ ಟು ದ ಪವರ್ ಆಫ್ ಎನ್ ಇಸ್ ಎ ಟು ದ ಪವರ್ ಆಫ್ ಎನ್ ಇಂಟು ಬಿ ಟು ದ ಪವರ್ ಆಫ್ ಎನ್ ಇಂದ ನಾನು ಈ ರೂಟ್ನ ಸ್ಪ್ರೆಡ್ ಮಾಡಿದೆ. ಈ ರೂಟ್ನ ಈ ಥರ ಸ್ಪ್ರೆಡ್ ಮಾಡಿದೆ. ಸೊ ಇದೆಲ್ಲ ಎಕ್ಸ್ಪೋನೆಂಟ್ ಬೇಸಿಕ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಅಲ್ಲಿ ನೋಡ್ಕೊಂಡು ಇಲ್ಲಿ ಬನ್ನಿ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಸೊ ದಿಸ್ ವಿಲ್ ಬಿ 4√2. ಇಲ್ಲಿ ಕೂಡ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಎ ಬಿ ಯೂನಿಟ್ ಇಸ್ ಇನ್ ಸೆಂಟಿಮೀಟರ್. ಸೊ ಇದು ನಿಮ್ಮ ಉತ್ತರ. ಆಯಿತಾ? ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.